ಸೇಬು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ, ಹೃದಯ ಆರೋಗ್ಯಕ್ಕೆ ಉತ್ತಮ. ಕಿತ್ತಳೆ ವಿಟಮಿನ್ ಸಿ ಉತ್ತಮ ಪ್ರಮಾಣದಲ್ಲಿದೆ, ರೋಗ ನಿರೋಧಕ ಶಕ್ತಿಗೆ ಉತ್ತಮ, ಚರ್ಮ ರೋಗಕ್ಕೆ ಹಾಗೂ ಕಾಂತಿಯನ್ನು ಹೆಚ್ಚಿಸುತ್ತದೆ. ಬಾಳೆಹಣ್ಣು ತ್ವರಿತ ಶಕ್ತಿ ನೀಡುತ್ತದೆ, ಪೊಟ್ಯಾಷಿಯಂ ಹೆಚ್ಚು ಇರುವುದರಿಂದ ಹೃದಯಕ್ಕೆ ಲಾಭಕಾರ, ಜೀರ್ಣಕ್ರಿಯೆಗೆ ಸಹಾಯಕ, ಉದ್ಬಣ, ಅಸಿಡಿಟಿ ಇತ್ಯಾದಿಗಳಿಗೆ ಪರಿಹಾರ. ಸೀತಾಫಲ ನರ ವ್ಯವಸ್ಥೆಗೆ ಶಕ್ತಿ ನೀಡುತ್ತದೆ, ತೂಕವರ್ಧನೆಗೆ ಸಹಾಯ, ಐರನ್ ಮತ್ತು ಮೆಗ್ನೀಷಿಯಂ ಮುಂತಾದ ಖನಿಜಗಳೆಲ್ಲ ಇದ್ದು ರಕ್ತದ ಕೊರತೆ ನಿವಾರಣೆಯಾಗುತ್ತದೆ. ದ್ರಾಕ್ಷಿ ರಕ್ತ ಶುದ್ಧೀಕರಣಕ್ಕೆ ಸಹಕಾರಿ, ಮೂತ್ರ ವಿಷಕಾರಿ ದ್ರವ್ಯಗಳ ನಿವಾರಣೆ ಮಾಡುತ್ತದೆ, ತ್ವಚೆ ಮತ್ತು ಕೂದಲು ಆರೋಗ್ಯಕ್ಕೆ ಸಹಾಯಕ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಕ್ಷಣಾ ಬಲ. ಪಪ್ಪಾಯ ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತದೆ, ವಿಟಮಿನ್ ಎ ಮತ್ತು ರೋಗ ನಿರೋಧಕ ಶಕ್ತಿಗೆ ಉತ್ತಮ, ಚರ್ಮದ ರಕ್ಷಣೆ ಹಾಗೂ ಚರ್ಮದ ಸಮಸ್ಯೆ ನಿವಾರಣೆಯಾಗುತ್ತದೆ. ನೇರಳೆ ಹಣ್ಣು ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ, ಲಿವರ್ ಆರೋಗ್ಯಗೊಳಿಸುತ್ತದೆ, ಮೂತ್ರಪಿಂಡಗಳಿಗೆ ಸಹಕಾರಿ. ಮಾವು ವಿಟಮಿನ್ ಎ, ಸಿ ಹಾಗೂ ಇತರ ಆಂಟಿಆಕ್ಸಿಡೆಂಟ್ಗಳಿಂದ ಸಮೃದ್ಧವಾದ ಮಾವಿನ ಹಣ್ಣು ಜೀರ್ಣಕ್ರಿಯೆಗೆ ಸಹಾಯ, ರಕ್ತಹೀನತೆ ನಿವಾರಣೆಗೆ ಸಹಕಾರಿ, ಚರ್ಮಕ್ಕೆ ಒಳ್ಳೆಯದು. ಮಧುಮೇಹ ಇರುವವರು ತಿನ್ನಬಹುದಾದ ಹಣ್ಣುಗಳು. ನೇರಳೆ ಹಣ್ಣು ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಣಕ್ಕೆ ಬಹಳ ಉತ್ತಮ, ಇನ್ಸುಲಿನ್ ಪ್ರಭಾವ ಹೆಚ್ಚಿಸುತ್ತದೆ. ಹಸಿರು ಸೇಬು ಕಡಿಮೆ ಶುಗರ್ ಇರುತ್ತದೆ, ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿದೆ, ಹಸಿವನ್ನು ನಿಯಂತ್ರಣದಲ್ಲಿಡುತ್ತದೆ. ಪಪ್ಪಾಯ ಶುಗರ್ ಲೆವೆಲ್ ಕಡಿಮೆ, ಆಂಟಿಆಕ್ಸಿಡೆಂಟ್ ಸಮೃದ್ಧವಾಗಿದೆ, ಜೀರ್ಣಕ್ರಿಯೆಗೆ ಸಹಕಾರಿ. ನಾರಿಂಜ ವಿಟಮಿನ್ ಸಿ ಸಮೃದ್ಧವಾಗಿದೆ, ನ್ಯಾಚುರಲ್ ಶುಗರ್ ಕಡಿಮೆ ಪ್ರಮಾಣದಲ್ಲಿದೆ, ಇನ್ಸುಲಿನ್ ಕಾರ್ಯಕ್ಷಮತೆ ಉತ್ತಮಗೊಳಿಸುತ್ತದೆ. ಸ್ಟ್ರಾಬೆರಿ ಬ್ಲೂಬೆರಿ ಕಡಿಮೆ ಕಾರ್ಬೋಹೈಡ್ರೇಟುಗಳು ಇದರಲ್ಲಿದೆ, ಶುಗರ್ ಲೆವೆಲನ್ನು ಬೇಗ ಏರಿಸದ ಹಣ್ಣು, ಬುದ್ಧಿಶಕ್ತಿಗೆ ಸಹಕಾರಿ. ಮಧುಮೇಹ ಇರುವವರು ತಪ್ಪಿಸಬೇಕಾದ ಹಣ್ಣುಗಳು. ಮಾವು ಹೆಚ್ಚು ನ್ಯಾಚುರಲ್ ಶುಗರ್ ಇದರಲ್ಲಿದೆ, ರಕ್ತದ ಶುಗರ್ ಲೆವೆಲ್ ತಕ್ಷಣ ಏರಿಸಬಹುದು. ಬಾಳೆಹಣ್ಣು ಪೋಷಕಾಂಶಗಳಿದ್ದರೂ ಹೆಚ್ಚು ಕಾರ್ಬೋಹೈಡ್ರೇಟು ಇದರಲ್ಲಿದೆ, ಮಿತವ್ಯಯವಿಲ್ಲದೆ ಸೇವನೆ ಮಾಡಬೇಡಿ. ಸಪೋಟ ಹೆಚ್ಚು ಸಕ್ಕರೆ ಅಂಶ ಇದರಲ್ಲಿದೆ, ತಕ್ಷಣ ಬ್ಲಡ್ ಶುಗರ್ ಲೆವೆಲನ್ನು ಹೆಚ್ಚಿಸುತ್ತದೆ. ದ್ರಾಕ್ಷಿ ಸಣ್ಣ ಪ್ರಮಾಣದಲ್ಲಿ ತಿನ್ನಬಹುದಾದರೂ ಮಿತಿಯ ಮೀರಿದರೆ ಅಪಾಯ. ದ್ರಾಕ್ಷಿಯಲ್ಲಿ ಹೆಚ್ಚು ನ್ಯಾಚುರಲ್ ಶುಗರ್ ಇರುತ್ತದೆ, ಆದ್ದರಿಂದ ಮಧುಮೇಹಿಗಳು ಇದನ್ನು ಮಿತವಾಗಿ ತಿನ್ನಬೇಕು. ತುಂಬ ಮುಖ್ಯವಾದ ಅಂಶವೇನೆಂದರೆ ಯಾವುದೇ ಹಣ್ಣನ್ನು ಸೇವಿಸುವ ಮೊದಲು ದಿನದ ಒಟ್ಟು ಕಾರ್ಬೋಹೈಡ್ರೇಟ್ ಪ್ರಮಾಣ, ಡಯಟ್ ಪ್ಲಾನ್ ಯೋಚಿಸಿ. ಬಿಪಿ, ಡಯಾಬಿಟಿಸ್ ಇರುವವರು ವೈದ್ಯರ ಸಲಹೆಯಂತೆ ಮಾತ್ರ ಸೇವನೆ ಮಾಡುವುದು ಉತ್ತಮ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.